ಇಲ್ಲಿಯವರೆಗೆ ಅವನು ವಿವೇಕ್ಗೆ ಆ ಮಗುವಿನ ಕಡೆಗೆ ಕೈ ತೋರಿಸುತ್ತಾ, ಇದು ನನ್ನ ಸತ್ಯ, ಇದು ನನ್ನ ಮಗಳು, ನಾನು ಒಬ್ಬಂಟಿ ತಾಯಿ. ಆಕೆಯ ಗೆಳೆಯ ಅವಳಿಗೆ ಎಷ್ಟೋ ಕನಸುಗಳನ್ನು ತೋರಿಸಿ ಗರ್ಭಿಣಿ ಮಾಡಿ ಓಡಿ ಹೋದನು. ಮಂಚದ ಮೇಲೆ ಜೊತೆಗಿದ್ದವನು ಮದುವೆಗೆ ಮಾತ್ರ ಇಲ್ಲ. ಈಗಲೂ ನೀನು ನನ್ನನ್ನು ಪ್ರೀತಿಸುತ್ತೀಯಾ? ಮಗುವಿನ ತಾಯಿಯನ್ನು, ಮದುವೆಯಾಗದೆ ತಾಯಿಯಾದವಳನ್ನು ಹೇಳು, ಉತ್ತರಿಸು ಎಂದು ಹೇಳುತ್ತಾಳೆ. ವಿವೇಕ್ ಸಂಪೂರ್ಣವಾಗಿ ಆಘಾತಕ್ಕೊಳಗಾಗಿದ್ದನು. ಇದು ಅವನು ಊಹಿಸದ ಸತ್ಯ. ಯಾರೋ ಚಪ್ಪಲಿ ಒದ್ದೆ ಮಾಡಿ ಮುಖಕ್ಕೆ ಹೊಡೆದಂತೆ ಭಾಸವಾಯಿತು. ಇವತ್ತಿನವರೆಗೂ ಅವನು ಕೂಡ ಅದನ್ನೇ ಮಾಡುತ್ತಿದ್ದನು. ಮುಂದುವರಿದ ಭಾಗ. ಅವನು ಎಷ್ಟು ಹುಡುಗಿಯರನ್ನು ತನ್ನ ಪ್ರೀತಿಯ ಬಲೆಯಲ್ಲಿ ಸಿಲುಕಿಸಿ ಮದುವೆಯಾಗುವ ಭರವಸೆ ನೀಡಿ ಅವರನ್ನು ಹಾಸಿಗೆಗೆ ಕರೆತಂದು ನಂತರ ಅವರೆಲ್ಲರನ್ನೂ ತೊರೆದಿದ್ದನು. ಕೇವಲ ಕಾವ್ಯ ಮಾತ್ರ ಅವನಿಗೆ ಸಿಗದವಳಾಗಿದ್ದಳು. ಅವನಿ ಯಾರದ್ದೋ ಬಗ್ಗೆ ಮಾತನಾಡುತ್ತಿಲ್ಲ, ಅವನ ಬಗ್ಗೆಯೇ ಮಾತನಾಡುತ್ತಿದ್ದಾಳೆಂದು ಅವನಿಗೆ ಅನಿಸುತ್ತಿತ್ತು. ಅವನು ಅವಳ ಕಡೆ ನೋಡಿದನು. ಈಗ ಏಕೆ ಮೌನವಾಗಿದ್ದೀರಿ? ಹೇಳಿ, ಉತ್ತರಿಸಿ. ಇನ್ನೊಬ್ಬರ ಮಗುವನ್ನು ನಿಮ್ಮದೆಂದು ಸ್ವೀಕರಿಸುತ್ತೀರಾ ಎಂದು ಅವನಿ ಕೇಳಿದಳು. ಆದರೆ ವಿವೇಕ್ ಏನನ್ನು ಕೇಳುವ ಅಥವಾ ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ. ಅವನ ಕಣ್ಣ ಮುಂದೆ ಅವನ ಕೃತ್ಯಗಳು ತಿರುಗುತ್ತಿದ್ದವು. ಅಥವಾ ತನ್ನ ಕಣ್ಣಲ್ಲಿಯೇ ತಾನು ಕುಸಿದು ಹೋದೆ ಎನ್ನಬಹುದು. ಏಕೆಂದರೆ ಅವನು ಎಷ್ಟು ನೋವಿನಲ್ಲಿದ್ದಾಳೆಂದು ಅವನಿಗೆ ಅರ್ಥವಾಗುತ್ತಿತ್ತು. ಮತ್ತು ತಾನು ಕೂಡ ಎಷ್ಟು ಹುಡುಗಿಯರಿಗೆ ಇದೇ ನೋವನ್ನು ನೀಡಿರೋ ವಿಷಯ ಅವನನ್ನು ಒಳಗೊಳಗೆ ಕಾಡುತ್ತಿತ್ತು. ಅವನು ಮಾತನಾಡುವುದನ್ನು ಕಾಯುತ್ತಿದ್ದಳು. ಆದರೆ ವಿವೇಕ್ ಸಂಪೂರ್ಣವಾಗಿ ಆಘಾತಕ್ಕೊಳಗಾಗಿದ್ದನು. ಏನನ್ನು ಹೇಳಲು ಸಾಧ್ಯವಾಗುತ್ತಿರಲಿಲ್ಲ. ಅವನ ಕಡೆ ನೋಡುತ್ತಾ ಮಂದಹಾಸ ಬೀರುತ್ತಾಳೆ. ನಿಮ್ಮ ಮೌನವೇ ನಿಮ್ಮ ಉತ್ತರವನ್ನು ನೀಡಿದೆ ವಿವೇಕ್. ಇಂದಿನ ನಂತರ ನಾವು ಭೇಟಿಯಾಗುವುದು ಬೇಡವೆಂದು ನನಗೆ ಅನಿಸುತ್ತದೆ. ಅವನಿಯ ಈ ಮಾತನ್ನು ಕೇಳಿ ವಿವೇಕ್ ಸ್ವಲ್ಪ ಎಚ್ಚರಗೊಳ್ಳುತ್ತಾನೆ ಮತ್ತು ಅವನಿಯ ಕಡೆ ನೋಡುತ್ತಾನೆ. ಮರುಕ್ಷಣವೇ ಅವನಿಗೆ ಬೆನ್ನು ಮಾಡಿ ಇಲ್ಲಿಂದ ಹೋಗಿ ಎಂದು ಹೇಳುತ್ತಾಳೆ. ಇದನ್ನು ಕೇಳಿದ ತಕ್ಷಣ ವಿವೇಕ್ ಅವನಿಯ ಬಳಿ ಹೋಗಿ ಅವಳ ತೋಳನ್ನು ಹಿಡಿದು ತನ್ನ ಕಡೆ ತಿರುಗಿಸುತ್ತಾ, ಇಂದು ಈ ಮಾತನ್ನು ಹೇಳಿದೆ, ಮತ್ತೆ ಹೇಳಬೇಡ. ನಾನು ಏನು ಮಾಡುತ್ತೇನೋ ನನಗೆ ಗೊತ್ತಿಲ್ಲ ಎಂದು ಹೇಳುತ್ತಾನೆ. ಆ ಸಮಯದಲ್ಲಿ ಅವನಿಯ ಕಣ್ಣಲ್ಲಿ ಒಂದು ಆಶಾಭಾವನೆ ಕಾಣಿಸುತ್ತದೆ. ವಿವೇಕ್ ಮುಂದೆ ಮಾತನಾಡುತ್ತಾ, ಮತ್ತೇನು ಹೇಳಿದೆ? ಇನ್ನೊಬ್ಬರ ಮಗು ಅಂತ. ಹಾಗಾದರೆ ನಿನಗೆ ಹೇಳುತ್ತೇನೆ, ನನಗೆ ಇದು ನಿನ್ನ ಮಗು ಮಾತ್ರ ಅಲ್ಲ, ಮತ್ತು ಇಂದಿನಿಂದ ನಮ್ಮಿಬ್ಬರದು. ಹೀಗೆ ಹೇಳಿ ಅವನಿಯ ಹಣೆಗೆ ತನ್ನ ಹಣೆಯನ್ನು ಸೇರಿಸಿ ಕಣ್ಣು ಮುಚ್ಚಿಕೊಳ್ಳುತ್ತಾನೆ. ಅವನಿಯ ಕಣ್ಣಲ್ಲಿ ಕಣ್ಣೀರು ಬರುತ್ತದೆ. ಒಂದು ಮಾತು ಹೇಳುತ್ತೇನೆ ವಿವೇಕ್, ನಂಬಲು ಸಾಧ್ಯವಾಗುತ್ತಿಲ್ಲ. ಒಮ್ಮೆ ಮುರಿದು ಹೋಗಿದ್ದೇನೆ, ಮತ್ತೆ ಸಹಿಸಲು ಸಾಧ್ಯವಿಲ್ಲ. ನಂತರ ನೀನು ಬಿಟ್ಟು ಹೋಗುವುದಿಲ್ಲ ತಾನೆ ಎಂದು ಕೇಳುತ್ತಾಳೆ. ವಿವೇಕ್ಗೆ ಅವಳ ಮಾತುಗಳು ಸ್ವಲ್ಪವೂ ಕೆಟ್ಟದಾಗಿರಲಿಲ್ಲ. ಏಕೆಂದರೆ ಅವನಿಯ ಸ್ಥಿತಿಯನ್ನು ಮನಸ್ಸಿನಿಂದ ಅನುಭವಿಸುತ್ತಿದ್ದನು. ಅವಳ ಮುಖವನ್ನು ತನ್ನ ಕೈಯಲ್ಲಿ ಹಿಡಿದು, ಬೇಕಾದರೆ ಪರೀಕ್ಷಿಸಿ ನೋಡು, ಎಷ್ಟು ಬೇಕೋ ಅಷ್ಟು, ಯಾವಾಗ ಬೇಕೋ ಆಗ, ನಿನಗೆ ನಂಬಿಕೆ ಬಂದಾಗ ಮಾತ್ರ ನಿನ್ನ ಕೈ ಚಾಚು. ಆದರೆ ನಾನು ಈಗ ನಿನ್ನ ಕೈ ಹಿಡಿದಿದ್ದೇನೆ, ಅದನ್ನು ಎಂದಿಗೂ ಬಿಡುವುದಿಲ್ಲ. ಇದು ವಿವೇಕ್ ಸೂರ್ಯವಂಶಿಯ ವಾಗ್ದಾನ ಎಂದು ಹೇಳಿ ಅವನು ತುಂಬಾ ಪ್ರೀತಿಯಿಂದ ಅವಳ ಹಣೆಗೆ ಮುತ್ತಿಡುತ್ತಾನೆ. ನಂತರ ನೇರವಾಗಿ ಆ ಮುದ್ದಾದ ಮಗುವನ್ನು ತನ್ನ ತೊಡೆಯ ಮೇಲೆ ಎತ್ತಿಕೊಂಡು ಅವಳೊಂದಿಗೆ ಆಟವಾಡಲು ಪ್ರಾರಂಭಿಸುತ್ತಾನೆ. ಏಂಜಲ್ ಮೊದಲು ವಿವೇಕ್ ಜೊತೆ ಸ್ವಲ್ಪ ಕಸಿವಿಸಿಗೊಂಡಳು. ಆದರೆ 5 ನಿಮಿಷ 10 ನಿಮಿಷಗಳಲ್ಲಿಯೇ ಅವನೊಂದಿಗೆ ಆಟವಾಡಲು ಪ್ರಾರಂಭಿಸುತ್ತಾಳೆ. ಇಬ್ಬರನ್ನು ನೋಡುತ್ತಿದ್ದಳು. ಇಷ್ಟವಿಲ್ಲದಿದ್ದರೂ ಅವಳ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತದೆ ಮತ್ತು ತುಟಿಯಲ್ಲಿ ನಗು ಮೂಡುತ್ತದೆ. ನಂತರ ಅವಳು ಒಳಗೆ ಅಡುಗೆ ಮನೆಗೆ ಹೋಗಿ ಕಾಫಿ ಮಾಡಲು ಪ್ರಾರಂಭಿಸುತ್ತಾಳೆ. ಅವಳ ಮನಸ್ಸಿನಲ್ಲಿ ಇನ್ನು ವಿವೇಕ್ನನ್ನು ನಂಬಬೇಕೋ ಬೇಡವೋ ಎಂಬ ಗೊಂದಲವಿತ್ತು. ವಿವೇಕ್ ಕೂಡ ನನ್ನನ್ನು ಬಳಸಿಕೊಂಡು ನಂತರ ನನ್ನನ್ನು ಬಿಟ್ಟು ಹೋಗುವುದಿಲ್ಲ ತಾನೆ? ಅವಳು ತನಗೆ ತಾನೇ ಪ್ರಶ್ನೆ ಕೇಳಿಕೊಳ್ಳುತ್ತಾನೆ. ನಂತರ ವಿವೇಕ್ನೊಂದಿಗಿನ ಅವಳ ಇದುವರೆಗಿನ ಪ್ರಯಾಣವು ಅವಳ ಕಣ್ಣ ಮುಂದೆ ತಿರುಗಲು ಪ್ರಾರಂಭಿಸುತ್ತದೆ. ಇಲ್ಲ, ವಿವೇಕ್ ಹಾಗೆ ಮಾಡಲಾರ ಎಂದು ತನ್ನ ಪ್ರಶ್ನೆಗೆ ತಾನೇ ಉತ್ತರಿಸುತ್ತಾ ಕಾಫಿಯನ್ನು ಕಫ್ನಲ್ಲಿ ಹಾಕಿ ಅಡುಗೆ ಮನೆಯಿಂದ ಹೊರಗೆ ಬರುತ್ತಾಳೆ. ಅವಳು ಹೊರಗೆ ಬಂದ ತಕ್ಷಣ ಏಂಜಲ್ ವಿವೇಕ್ನ ಭುಜದ ಮೇಲೆ ತಲೆ ಇಟ್ಟು ಮಲಗಿರುವುದನ್ನು ಮತ್ತು ವಿವೇಕ್ ಅವಳನ್ನು ಪ್ರೀತಿಯಿಂದ ತಟ್ಟುತ್ತಿರುವುದನ್ನು ನೋಡುತ್ತಾಳೆ. ಅವನು ಮೊದಲ ಬಾರಿಗೆ ಮಗುವನ್ನು ಎತ್ತಿಕೊಂಡಿದ್ದಾನೆಂದು ಅವನನ್ನು ನೋಡಿದರೆ ತಿಳಿಯುತ್ತಿತ್ತು. ಏಕೆಂದರೆ ಅವಳು ಅವನ ಕೈಯಿಂದ ಕೆಳಗೆ ಬಿದ್ದು ಬಿಡುತ್ತಾಳೆಯೇನೋ ಎಂದು ಅವಳು ತುಂಬ ಹೆದರಿದ್ದಳು. ಇದನ್ನು ನೋಡಿ ಅವನಿಗೆ ನಗು ಬರುತ್ತದೆ. ವಿವೇಕ್ ಅವಳ ಕಡೆ ನೋಡುತ್ತಾನೆ ಮತ್ತು ಅವಳು ಕೂಡ ನಗುತ್ತಾಳೆ. ಕಾಫಿ ಮಗ್ಗುಗಳನ್ನು ಟೇಬಲ್ ಮೇಲೆ ಇಡುತ್ತಾಳೆ ಮತ್ತು ವಿವೇಕ್ ಬಳಿ ಹೋಗಿ, ಕೊಡು, ನಾನು ಅವಳನ್ನು ಆರಾಮವಾಗಿ ಮಲಗಿಸುತ್ತೇನೆ ಎನ್ನುತ್ತಾಳೆ. ವಿವೇಕ್ ಏಂಜಲನ್ನು ಅವನಿಯ ತೊಡೆ ಮೇಲೆ ಕೊಟ್ಟು, ಹುಷಾರಾಗಿ, ಕೆಳಗೆ ಬೀಳಿಸಬೇಡ ಎಂದು ಹೇಳುತ್ತಾನೆ. ಅವನು ಏಂಜಲ್ನ ತಾಯಿ ಮತ್ತು ಅಪರಿಚಿತಳಂತೆ ಮಾತನಾಡುತ್ತಾನೆ. ಸರಿ ಅವನನ್ನು ಚುಡಾಯಿಸುತ್ತಾ ಹೇಳುತ್ತಾಳೆ ಮತ್ತು ನಗಲು ಪ್ರಾರಂಭಿಸುತ್ತಾಳೆ. ಇದನ್ನು ಕೇಳಿ ವಿವೇಕ್ ಕೂಡ ತನ್ನ ಮಾತಿಗೆ ನಾಚಿಕೊಳ್ಳುತ್ತಾನೆ ಮತ್ತು ತಲೆ ತಗ್ಗಿಸಿ ನಗಲು ಪ್ರಾರಂಭಿಸುತ್ತಾನೆ. ಒಳಗೆ ಕೋಣೆಗೆ ಹೋಗುತ್ತಾ, ನೀನು ಕುಳಿತುಕೋ, ನಾನು ಈಗಲೇ ಬರುತ್ತೇನೆ ಎಂದು ಹೇಳಿ ಒಳಗೆ ಕೋಣೆಗೆ ಹೋಗುತ್ತಾಳೆ. ವಿವೇಕ್ ಸೋಫಾದ ಮೇಲೆ ಕುಳಿತು ಸುತ್ತಲೂ ಕಣ್ಣಾಡಿಸಿ ನೋಡಲು ಪ್ರಾರಂಭಿಸುತ್ತಾನೆ. ಮನೆ ಹೊರಗಿನಿಂದ ಎಷ್ಟು ಸುಂದರವಾಗಿತ್ತೋ ಒಳಗಿನಿಂದಲೂ ಅಷ್ಟೇ. ಪ್ರತಿ ಗೋಡೆಯ ಮೇಲೆ ಮತ್ತು ಏಂಜಲ್ನ ಚಿತ್ರಗಳಿದ್ದವು.
ಅವನಿ ಏಂಜಲ್ ಅನ್ನು ಮಲಗಿಸಿ ವಾಪಸ್ ಹೊರಗೆ ಬಂದು ವಿವೇಕ್ ಬಳಿ ಕುಳಿತುಕೊಳ್ಳುತ್ತಾಳೆ. ಆದರೆ ಏನನ್ನೂ ಮಾತನಾಡುವುದಿಲ್ಲ. ವಿವೇಕ್ ಅವಳ ಕಡೆ ನೋಡುತ್ತಾ, ನಿನಗೆ ಗೊತ್ತು, ಈಗಲೂ ನಿನ್ನ ಮನಸ್ಸಿನಲ್ಲಿ ಇದೇ ಪ್ರಶ್ನೆಗಳು ಉದ್ಭವಿಸುತ್ತಿವೆ. ವಿವೇಕ್ ಕೂಡ ನನಗೆ ಮೋಸ ಮಾಡುತ್ತಾನೋ ಎಂದು. ವಿವೇಕ್ ಅವಳ ಮನಸ್ಸಿನ ಮಾತನ್ನು ತುಂಬಾ ಸುಲಭವಾಗಿ ಓದಿದನು. ಇದನ್ನು ನೋಡಿ ಅವನಿ ಆಶ್ಚರ್ಯದಿಂದ ವಿವೇಕನ ಕಡೆ ನೋಡುತ್ತಾಳೆ ಮತ್ತು ನಂತರ ತಲೆ ತಗ್ಗಿಸಿಕೊಳ್ಳುತ್ತಾಳೆ. ನಿನಗೆ ನಂಬಿಕೆ ಬರಲು ಸಮಯ ತೆಗೆದುಕೊಳ್ಳುತ್ತದೆ ಎಂದು ನನಗೆ ಗೊತ್ತು ಮತ್ತು ನಾನು ನಿನಗಾಗಿ ಇಡೀ ಜೀವನ ಕಾಯಲು ಸಿದ್ಧನಿದ್ದೇನೆ ಎಂದು ಹೇಳುತ್ತಾನೆ. ಅವನ ಈ ಮಾತು ಅವನಿಯ ಮನಸ್ಸಿನ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ. ಅವಳು ವಿವೇಕನ ಪ್ರೀತಿಯನ್ನು ಅನುಭವಿಸುತ್ತಿದ್ದಳು, ಅಥವಾ ನಿಜವಾದ ಪ್ರೀತಿಯನ್ನು ಎಂದು ಹೇಳಬಹುದು. ಅವಳ ಮುಖದಲ್ಲಿ ಹೊಳಪು ಬರುತ್ತದೆ. ಅವಳು ವಿವೇಕನ ತೋಳನ್ನು ಹಿಡಿದು ತನ್ನ ತಲೆಯನ್ನು ಅವನ ಭುಜದ ಮೇಲೆ ಇಡುತ್ತಾಳೆ. ಅವನು ಏನನ್ನು ಹೇಳದಿದ್ದರೂ ಬಹಳಷ್ಟು ಹೇಳಿದ್ದಳು. ವಿವೇಕ್ ನಿಧಾನವಾಗಿ ಅವಳ ಕೂದಲಿಗೆ ಮುತ್ತಿಡುತ್ತಾನೆ. ವಿವೇಕನ ಹತ್ತಿರ ಯಾವುದೇ ಹುಡುಗಿ ಇರುವುದು ಇದೇ ಮೊದಲು, ಮತ್ತು ವಿವೇಕನ ಮನಸ್ಸಿನಲ್ಲಿ ಯಾವುದೇ ತಪ್ಪು ಆಲೋಚನೆಗಳು ಬರದೇ ಇರುವುದು ಇದೇ ಮೊದಲು. ಅವಳಿಗೆ ವಿವೇಕ್ಗೆ ಅವನಿಯ ಬಗ್ಗೆ ಸಂಪೂರ್ಣ ಶುದ್ಧ ಭಾವನೆಗಳಿದ್ದವು. ವಿವೇಕ್ ಸಂಜೆಯವರೆಗೂ ಅಲ್ಲೇ ಇರುತ್ತಾನೆ. ಇಬ್ಬರೂ ಒಬ್ಬರನ್ನೊಬ್ಬರು ತಿಳಿದುಕೊಳ್ಳುತ್ತಿದ್ದಂತೆ ಮನಸ್ಸಿನಿಂದಲೂ ಹತ್ತಿರವಾಗುತ್ತಿದ್ದರು. ಸಂಜೆಯಾದಾಗ ವಿವೇಕ್ ನಾಳೆ ಮತ್ತೆ ಬರುತ್ತೇನೆ ಎಂದು ಹೇಳಿ ತನ್ನ ಮನೆಗೆ ವಾಪಸ್ ಹೋಗುತ್ತಾನೆ. ಅವನಿಗೆ ಅಲ್ಲಿಂದ ಹೋಗಲು ಮನಸ್ಸು ಇರಲಿಲ್ಲ ಮತ್ತು ಅವನಿಗೂ ಅವನನ್ನು ಕಳುಹಿಸಲು ಮನಸ್ಸಿರಲಿಲ್ಲ. ಆದರೆ ಹೋಗಲೇಬೇಕಿತ್ತು. ವಿವೇಕ್ಗೆ ತನ್ನ ನಿಜವಾದ ಪ್ರೀತಿಯ ಅರಿವಾಯಿತು ಮತ್ತು ಅವನು ತುಂಬಾ ಸಂತೋಷವಾಗಿದ್ದನು. ನಾನು ಅವನಿಯೊಂದಿಗೆ ನನ್ನ ಸಂಬಂಧವನ್ನು ಸಂಪೂರ್ಣ ಪ್ರಾಮಾಣಿಕತೆಯಿಂದ ಪ್ರಾರಂಭಿಸುತ್ತೇನೆ. ನಾನು ಕೂಡ ಕಡಿಮೆ ತಪ್ಪುಗಳನ್ನು ಮಾಡಿಲ್ಲ ಎಂದು ಎಲ್ಲವನ್ನೂ ಅವಳಿಗೆ ಹೇಳುತ್ತೇನೆ. ಪ್ರೀತಿಯ ನಾಟಕವನ್ನು ಹಲವು ಬಾರಿ ಮಾಡಿದ್ದೇನೆ, ಆದರೆ ಪ್ರೀತಿ ಮಾಡಿದ್ದು ಅವನಿಯನ್ನು ಮಾತ್ರ. ಇದನ್ನೆಲ್ಲ ಯೋಚಿಸುತ್ತಾ ಅವನು ತನ್ನ ಮನೆಗೆ ಹೋಗುತ್ತಿದ್ದನು. ರಾತ್ರಿಯಾಗುತ್ತಿತ್ತು ಮತ್ತು ಭಾರತದಲ್ಲಿ ಬೆಳಿಗ್ಗೆ ಆಗುವುದರಲ್ಲಿತ್ತು. ಇನ್ನೂ ಸಂಪೂರ್ಣವಾಗಿ ಬೆಳಗಾಗಿರಲಿಲ್ಲ. ಆದರೆ ವಿರಾಟ್ ಎದ್ದಿದ್ದನು, ಅಥವಾ ಕಾವ್ಯಳ ಚಿಂತೆಯಿಂದ ಅವನಿಗೆ ಸರಿಯಾಗಿ ನಿದ್ದೆಯೇ ಬಂದಿರಲಿಲ್ಲ ಎಂದು ಹೇಳಬಹುದು. ಅವನು ಎದ್ದು ನೇರವಾಗಿ ಸ್ಟಡಿ ರೂಮ್ನಿಂದ ಹೊರಗೆ ಬರುತ್ತಾನೆ. ಕಾವ್ಯಳನ್ನು ನೋಡಲು ಅವನಿಗೆ ಆತುರವಿತ್ತು. ಅವಳು ಸರಿಯಾಗಿದ್ದಾಳೆಯೇ? ಅವಳಿಗೆ ನೋವಾಗುತ್ತಿದೆಯೇ? ಈ ಹುಡುಗಿ ಕೂಡ ತಾನೇ ತೊಂದರೆಗೆ ಒಳಗಾಗಿದ್ದಾಳೆ ಮತ್ತು ನನ್ನನ್ನು ತೊಂದರೆಗೆ ಸಿಲುಕಿಸಿದ್ದಾಳೆ. ಗೊಣಗುತ್ತಾ ಅವನು ಸ್ಟಡಿ ರೂಮ್ನ ಬಾಗಿಲು ತೆರೆದು ಹೊರಗೆ ಬರುತ್ತಾನೆ. ಆದರೆ ಇದೇನು, ಕಾವ್ಯ ಹಾಸಿಗೆಯ ಮೇಲೆ ಇಲ್ಲವಲ್ಲ? ಅವಳು ಎಲ್ಲಿಗೆ ಹೋದಳು? ಅದು ಕೂಡ ಇಷ್ಟು ಬೆಳಿಗ್ಗೆ. ಮತ್ತು ಕಾಲುಗಳಿಗೆ ಗಾಯವಾದಾಗಲೂ ತನಗೆ ತಾನೇ ಮಾತನಾಡಿಕೊಳ್ಳುತ್ತಾ ಅವನು ಕೋಣೆಯಿಂದ ಹೊರಗೆ ಬರುತ್ತಾನೆ. ಆದರೆ ಹಾಲ್ನಲ್ಲೂ ಕಾವ್ಯ ಇರಲಿಲ್ಲ. ಅವನು ಅಡುಗೆ ಮನೆಗೆ ಹೋಗಿ ನೋಡುತ್ತಾನೆ, ಆದರೆ ಅವಳು ಅಲ್ಲಿಯೂ ಇರಲಿಲ್ಲ. ಅರೆ, ಈ ಹುಡುಗಿ ಎಲ್ಲಿಗೆ ಹೋದಳು ಎಂದು ಹೇಳುತ್ತಾ ಅವನು ಹೊರಗೆ ಹೋಗುತ್ತಾನೆ. ಆಗ ತೋಟದಲ್ಲಿ ಕಾವ್ಯ ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಮುಂದೆ ಸಾಗುತ್ತಿರುವುದು ಅವನಿಗೆ ಕಾಣಿಸುತ್ತದೆ. ಆದರೆ ಅವಳ ಕಾಲುಗಳಿಗೆ ಗಾಯವಾಗಿದ್ದರಿಂದ ಅವಳಿಗೆ ತುಂಬಾ ನೋವಾಗುತ್ತಿತ್ತು. ಇದನ್ನು ನೋಡಿ ವಿರಾಟ್ಗೆ ಕೋಪ ಬರುತ್ತದೆ. ಕಾವ್ಯ ನಡೆಯುತ್ತಾ ತಡವರಿಸುತ್ತಾಳೆ ಮತ್ತು ಬೀಳುವ ಸ್ಥಿತಿಯಲ್ಲಿರುತ್ತಾಳೆ. ಆಗ ವಿರಾಟ್ ತಕ್ಷಣ ಹೋಗಿ ಅವಳನ್ನು ಹಿಡಿದುಕೊಳ್ಳುತ್ತಾನೆ. ಕಾವ್ಯಳ ಹೃದಯ ಬಡಿತ ಹೆಚ್ಚಾಗುತ್ತದೆ. ವಿರಾಟ್ನ 2 ಕೈಗಳು ಅವಳ ಸೊಂಟದ ಮೇಲಿದ್ದವು ಮತ್ತು ಕಾವ್ಯಳ 2 ಕೈಗಳು ಅವನ ಎದೆಯ ಮೇಲಿದ್ದವು. ಅವರಿಬ್ಬರೂ ಒಬ್ಬರ ಕಣ್ಣಲ್ಲಿ ಒಬ್ಬರು ನೋಡುತ್ತಿದ್ದರು. ಕಾವ್ಯ ಮನಸ್ಸಿನಲ್ಲಿ, ಎಷ್ಟು ಸುಂದರವಾದ ಬೆಳಿಗ್ಗೆ! ನನ್ನ ಪ್ರೀತಿ ನನ್ನ ಮುಂದೆ ಇದೆ. ನನ್ನ ಪ್ರತಿ ಬೆಳಿಗ್ಗೆಯೂ ನಿನ್ನ ತೋಳುಗಳಲ್ಲಿ ಇರಲಿ ವಿರಾಟ್. ಗುಡ್ ಮಾರ್ನಿಂಗ್, ಕಾವ್ಯ ತನ್ನ ಮುದ್ದಾದ ಧ್ವನಿಯಲ್ಲಿ ಹೇಳುತ್ತಾಳೆ. ಓ ಶಟಪ್, ಸ್ವಲ್ಪವಾದರೂ ಬುದ್ಧಿ ಇದೆಯಾ ಅಥವಾ ಇಲ್ಲವಾ ನಿನಗೆ? ನೀನು ಏನು ಮಾಡುತ್ತಿದ್ದೆ? ಕಾಲುಗಳಿಗೆ ಗಾಯವಾಗಿದೆ, ಆದರೂ ಎಲ್ಲಿಗೆ ಬಂದಿದ್ದೀಯಾ? ಮತ್ತು ಈಗ ಬಿದ್ದು ಬಿಟ್ಟಿದ್ದರೆ? ವಿರಾಟ್ ಅವಳನ್ನು ಬೈಯುತ್ತಿರಲಿಲ್ಲ, ಚಿಂತೆ ಮಾಡುತ್ತಿದ್ದನು ಅಷ್ಟೇ. ಮತ್ತು ಕಾವ್ಯ ಈ ಮಾತನ್ನು ಅನುಭವಿಸುತ್ತಿದ್ದಳು. ಅವಳ ತುಟಿಗಳ ಮೇಲೆ ನಗು ಮೂಡುತ್ತದೆ ಮತ್ತು ಎಲ್ಲವನ್ನು ಮರೆತು ಕೇವಲ ವಿರಾಟ್ನನ್ನು ನೋಡುತ್ತಾಳೆ. ಅವಳು ತನ್ನ ಕಡೆಗೆ ಹೀಗೆ ನೋಡುವುದನ್ನು ನೋಡಿ ವಿರಾಟ್, ನಾನು ಏನೋ ಕೇಳುತ್ತಿದ್ದೇನೆ, ಉತ್ತರಿಸು. ಈಗ ಬಿದ್ದು ಬಿಟ್ಟಿದ್ದರೆ ಎಂದು ಹೇಳುತ್ತಾನೆ. ನೀನಿದ್ದೀಯಲ್ಲ ನನ್ನನ್ನು ರಕ್ಷಿಸಲು. ನಾನು ಯಾವಾಗ ತೊಂದರೆಯಲ್ಲಿದ್ದರೂ ನೀನು ನನ್ನನ್ನು ರಕ್ಷಿಸಲು ಬರುತ್ತೀಯ ಎಂದು ನನಗೆ ಸಂಪೂರ್ಣ ನಂಬಿಕೆ ಇದೆ. ಅವಳು ತುಂಬಾ ಪ್ರೀತಿಯಿಂದ ಹೇಳುತ್ತಾಳೆ. ಇದನ್ನು ನೋಡಿ ವಿರಾಟ್ ಮನಸ್ಸಿನಲ್ಲಿ, ಓ ದೇವರೇ, ನಾನು ಈ ಹುಡುಗಿಯನ್ನು ಏನು ಮಾಡಲಿ ಎಂದು ಅವನು ನಿಧಾನವಾಗಿ ಗೊಣಗುತ್ತಾನೆ. ಆದರೆ ಕಾವ್ಯ ಅವನ ಮಾತನ್ನು ಕೇಳಿಸಿಕೊಳ್ಳುತ್ತಾಳೆ. ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ. ಮತ್ತೊಮ್ಮೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾ ಅವಳು ಹೇಳುತ್ತಾಳೆ. ವಿರಾಟ್ ವಿಷಯವನ್ನು ಬದಲಾಯಿಸುತ್ತಾ, ಹೇಗಿದ್ದರೂ ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ ಎಂದು ಕೇಳುತ್ತಾನೆ. ನನಗೆ ನಿದ್ದೆ ಬರುತ್ತಿರಲಿಲ್ಲ ಮತ್ತು ಕೋಣೆಯಲ್ಲಿ ತುಂಬಾ ವಿಚಿತ್ರವಾಗಿತ್ತು, ಆದ್ದರಿಂದ ನಾನು ಇಲ್ಲಿಗೆ ಬಂದೆ. ಅವಳು ತುಂಬಾ ಮುಗ್ಧತೆಯಿಂದ ಹೇಳುತ್ತಾಳೆ. ನೀನು ಹುಚ್ಚಿಯಾಗಿದ್ದೀಯಾ? ಗಾಯವಾಗಿದೆ ಎಂದು ಕಾಣಿಸುತ್ತಿಲ್ಲವ ನಿನಗೆ? ಮತ್ತು ನಿದ್ದೆ ಬರುತ್ತಿಲ್ಲವೆಂದರೆ ನನ್ನನ್ನು ಎಬ್ಬಿಸಬಹುದಿತ್ತಲ್ಲ ಎಂದು ವಿರಾಟ್ ಕೂಡಲೇ ಹೇಳಿಬಿಡುತ್ತಾನೆ. ಕಾವ್ಯ ಸ್ವಲ್ಪ ಅವನ ಹತ್ತಿರ ಹೋಗಿ ಅವನ ಕುತ್ತಿಗೆಗೆ ತನ್ನ ತೋಳುಗಳನ್ನು ಹಾಕಿ, ಹಾಗೇನೋ ನನ್ನ ಸ್ಯಾಡಿಸ್, ನೀನು ನನ್ನ ಜೊತೆ ಮಲಗುತ್ತಿದ್ದರೆ ಖಂಡಿತ ನಿನ್ನನ್ನೇ ಎಬ್ಬಿಸುತ್ತಿದ್ದೆ ಎಂದು ಹೇಳಿ ಅವಳು ತನ್ನ ಒಂದು ಕಣ್ಣು ಮಿಟುಕಿಸುತ್ತಾಳೆ. ಇದನ್ನು ಕೇಳಿ ವಿರಾಟ್ಗೆ ಕೆಮ್ಮು ಬರುತ್ತದೆ ಮತ್ತು ಅವನ ಹೃದಯ ಬಡಿತ ಹೆಚ್ಚಾಗುತ್ತದೆ. ಕಾವ್ಯ ಅವನಿಗೆ ತುಂಬಾ ಹತ್ತಿರವಾಗಿದ್ದಳು.
ವಿರಾಟ್ ಅವಳ ಉಸಿರಾಟವನ್ನು ತನ್ನ ಮುಖದ ಮೇಲೆ ಅನುಭವಿಸುತ್ತಿದ್ದನು ಮತ್ತು ಅವನ ಸ್ಥಿತಿಯು ಕೆಡುತ್ತಿತ್ತು. ಅವನು ಕಾವ್ಯಳನ್ನು ತನ್ನಿಂದ ದೂರ ತಳ್ಳುತ್ತಾ ನಿನ್ನ ಮಿತಿಯಲ್ಲಿರು ಎಂದು ಹೇಳಿ ಅವಳನ್ನು ತೂಗು ಮಂಚದ ಮೇಲೆ ಕುಳ್ಳಿರಿಸುತ್ತಾನೆ. ಸ್ಯಾಡಿಸ್ ಎಂದು ಕಾವ್ಯ ನಿಧಾನವಾಗಿ ಗೊಣಗುತ್ತಾಳೆ. ವಿರಾಟ್ ಅವಳನ್ನು ಕೂರಿಸಿ ಒಳಗೆ ಹೋಗಲು ಪ್ರಾರಂಭಿಸುತ್ತಾನೆ. ಆದರೆ ಕಾವ್ಯ ಇದ್ದಕ್ಕಿದ್ದಂತೆ ಅವನ ಕೈಯನ್ನು ಹಿಡಿದುಕೊಳ್ಳುತ್ತಾಳೆ. ವಿರಾಟ್ ತನ್ನ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿ ಒಂದು ದೀರ್ಘ ಉಸಿರು ತೆಗೆದುಕೊಂಡು ತಿರುಗಿ ಕಾವ್ಯಳ ಕೈಯನ್ನು ಬಿಡಿಸುತ್ತಾ ಏನಿದು ಎಂದು ಅವನು ನಿರ್ಲಕ್ಷ್ಯದಿಂದ ಹೇಳುತ್ತಾನೆ. ಆದರೆ ಅವನು ಉದ್ದೇಶಪೂರ್ವಕವಾಗಿ ತನ್ನಿಂದ ದೂರವಿರಲು ಪ್ರಯತ್ನಿಸುತ್ತಿದ್ದಾನೆ ಎಂದು ಕಾವ್ಯಳಿಗೆ ಅರ್ಥವಾಗುತ್ತಿತ್ತು. ಅವಳು ತಕ್ಷಣ ಅವನ ಕೈಯನ್ನು ಮತ್ತೆ ಹಿಡಿದು 2 ಕ್ಷಣ ನನ್ನ ಬಳಿ ಕುಳಿತುಕೋ ದಯವಿಟ್ಟು. ಅವಳು ತುಂಬಾ ಆತ್ಮೀಯತೆಯಿಂದ ಅವನ ಕೈಯ ಮೇಲೆ ತನ್ನ ಹಿಡಿತವನ್ನು ಬಿಗಿಗೊಳಿಸುತ್ತಾ ಹೇಳುತ್ತಾಳೆ. ವಿರಾಟ್ ಅವಳ ಆತ್ಮೀಯತೆಯಲ್ಲಿ ಮುಳುಗಿ ಹೋಗಿದ್ದನು ಮತ್ತು ಅವಳ ಹಿಡಿತದಲ್ಲಿ ಸಿಕ್ಕಿಬಿದ್ದು ಯಾವಾಗ ಅವಳ ಬಳಿ ಹೋಗಿ ಕುಳಿತನೆಂದು ಅವನಿಗೆ ತಿಳಿಯಲೇ ಇಲ್ಲ. ವಿರಾಟ್ ಕಾವ್ಯಳಿಂದ ದೂರವಿರುತ್ತೇನೆ ಎಂದು ಹೇಳುತ್ತಿದ್ದನು ಮತ್ತು ಈಗ ಅವಳ ಕಡೆಗೆ ಸೆಳೆಯಲ್ಪಡುತ್ತಿದ್ದನು. ಇಬ್ಬರು ಹತ್ತಿರ ಕುಳಿತುಕೊಳ್ಳುತ್ತಾರೆ. ವಿರಾಟ್ ಹತ್ತಿರ ಕುಳಿತ ತಕ್ಷಣ ಕಾವ್ಯಳ ಮುಖ ಸಂತೋಷದಿಂದ ಅರಳಿತು. ಒಳ್ಳೆಯದು, ಒಂದು ಮಾತು ಕೇಳಲೆ, ಅವಳು ವಿರಾಟ್ನ ಕಡೆ ನೋಡುತ್ತಾ ಹೇಳುತ್ತಾಳೆ. ವಿರಾಟ್ ವಿಚಿತ್ರ ದೃಷ್ಟಿಯಿಂದ ಅವಳ ಕಡೆ ನೋಡುತ್ತಾನೆ. ಈ ಹುಚ್ಚು ಹುಡುಗಿ ಏನು ಕೇಳುತ್ತಾಳೆಯೋ ಗೊತ್ತಿಲ್ಲ ಎಂದು. ಕಾವ್ಯ ಅವನ ದೃಷ್ಟಿಯ ಅರ್ಥವನ್ನು ಅರ್ಥ ಮಾಡಿಕೊಂಡು ಈಗ ಹಾಗೆ ನೋಡಬೇಡ, ಏನೋ ಹುಚ್ಚುಚ್ಚಾಗಿ ಕೇಳುವುದಿಲ್ಲ, ಅವಳು ಸಲೀಸಾಗಿ ಹೇಳುತ್ತಾಳೆ. ವಿರಾಟ್ ತಕ್ಷಣ ಅವಳ ಮಾತನ್ನು ಹಿಡಿದು ಹೇಗಿದ್ದರೂ ಹುಚ್ಚುಚ್ಚಾಗಿ ಎಂದರೆ ನಿನ್ನ ಅರ್ಥವೇನು? ನಾನು ಏನನ್ನು ಯೋಚಿಸಲೇ ಇಲ್ಲ ಎಂದು ತನ್ನ ಒಂದು ಹುಬ್ಬು ಎತ್ತುತ್ತಾ ಹೇಳುತ್ತಾನೆ. ಈಗ ನಾಚುವ ಸರದಿ ಕಾವ್ಯಳದ್ದು. ಅದು ನಾನು ಅಂದರೆ ಅವಳಿಗೆ ಏನು ಹೇಳಬೇಕೆಂದು ಅರ್ಥವಾಗುತ್ತಿರಲಿಲ್ಲ. ಅವಳ ಸ್ಥಿತಿಯನ್ನು ನೋಡಿ ವಿರಾಟ್ನ ತುಟಿಗಳ ಮೇಲೆ ನಗು ಮೂಡುತ್ತದೆ. ಅದನ್ನು ಮರೆಮಾಚಲು ಅವನು ವಿಫಲ ಪ್ರಯತ್ನ ಮಾಡುತ್ತಾನೆ. ಆದರೆ ಮರೆಮಾಡಲು ಸಾಧ್ಯವಾಗುವುದಿಲ್ಲ ಮತ್ತು ಅವನು ನಗಲು ಪ್ರಾರಂಭಿಸುತ್ತಾನೆ. ಮುಂದುವರಿಯುವುದು.